ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ನಮ್ಮ ಜಮೀನ್ ಹತ್ರ ಬರಬೇಕು ಅಂತ ಸುಮಾರು ಲಾಕ್ಡೌನ್ ಟೈಮಿಂದನೂ ಅನ್ಕೊತಾ ಇದ್ದೆ, ಜಮೀನ್ ಹತ್ರ ಬರಬೇಕು ಅಂತ. ಬರೋಕ್ಕಾಗೇ ಇರಲಿಲ್ಲ. ನನಗೆ ಈ ಜಮೀನು ಸ್ವಲ್ಪ ಇದೆಲ್ಲ ಹಳ್ಳಿ ವಾತಾವರಣ ತುಂಬಾ ಇಷ್ಟ. ಸ್ವಲ್ಪ ದೂರನೇ ತೊಗೊಂಡ್ಬಿಟ್ಟಿದ್ದೀವಿ. ನೋಡಿರಬೇಕು, ಉಡ್ಸಲಮ್ಮ ದೇವಸ್ಥಾನ ಕೂಡ ವಿಸಿಟ್ ಮಾಡಿಸ್ದೆ ನಿಮಗೆ. ಇವಾಗ ಹೋಗ್ತಾ ಇದ್ದೀನಿ. ಅದನ್ನು ಮುಗಿಸ್ಕೊಂಡು ಜಮೀನ್ ಹತ್ರ ಹೋಗೋಣ ಅಂತ ಹೋಗ್ತಾ ಇರೋವಂಥದ್ದು. ರೋಡು ಹೈವೇ ಬಿಟ್ಟು ಒಳಗಡೆ ಬಂದಿದ್ದೀವಿ. ಸ್ವಲ್ಪ ಒಳಗಡೆ ಇನ್ನೂ ರೋಡು ಅಷ್ಟು ಇದಿಲ್ಲ. ನಾನು ತುಂಬ ವರ್ಷಗಳೇ ಆಗೋಯ್ತು, ಅಂದರೆ ಒಂದು 3 ವರ್ಷ ಆಯಿತು ಅಂದ್ಕೊತೀನಿ. 3-3.5 ವರ್ಷ ಆಯಿತು ನೋಡಿ ಅಂತ ಅಂದ್ಕೊಂಡಿದ್ದೀನಿ. ಆಯಿತು. ಅಲ್ಲಿ ಒಂದು 4 ಎಕರೆ ತೊಗೊಂಡಿದ್ದಾರೆ. ಏನು ಅಡಿಕೆ ಮತ್ತು ತೆಂಗು ಹಾಕಿರಬೇಕು, ಬಾಳೆ ಹಾಕಿರಬೇಕು, ಗೊತ್ತಿಲ್ಲ ನನಗೂ. ಏನು ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಯಾವುದೋ ಒಂದು ಫ್ಯಾಮಿಲಿ ಜಮೀನ ಅಲ್ಲಿ ನೋಡ್ಕೊತಾ ಇದೆ. ಬಟ್ ಏನು ಬೆಳೀತಾರೆ ಏನು ಅಂತ ಗೊತ್ತಿಲ್ಲ. ಒಂದು ಸತಿ ವಿಸಿಟ್ ಮಾಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ, ಲೊಕೇಶನ್ ತೋರಿಸ್ತೀನಿ ಹೆಂಗಿದೆ ಅಂತ. ಜಮೀನ್ ಹತ್ರ ಬಂದಿದ್ದೀವಿ, ನೋಡ್ತಾ ಇರ್ಬೋದು. ತೆಂಗು, ಅಡಿಕೆ, ಎಳ್ನೀರು ಐತೇನೋ? ಕಿತ್ಕೊಡ್ತೀಯಾ? ಏನ ಹೊಲ ನೋಡ್ಕೊಂಬರ್ಬೇಕಾ? ಹಾಂ. ಏನು ಮಾಡ್ತೀರಾ ಎಳ್ನೀರಲ್ಲ? ಮಿಕ್ಕಿದೆಲ್ಲ ಏನು ಮಾಡ್ತೀರಾ? ಯಾಕೆ? ಕರೆಂಟ್ ವೈರ್ ಅಲ್ಲೂ ಇಲ್ವಾ? ಅಡಿಕೆಕಾಯಿ ಎಷ್ಟು ದಿವಸದಿಂದ ಕುಯಿಸ್ತಿದ್ದೀರಾ? ನಾಯಿ ಕರ್ಕೊಳ್ಳೋ. ಇದೆಲ್ಲ ಬಂದು ಹೇಳಿಲ್ವ, ತುಂಬ ದಿವಸನೇ ಆಗಿತ್ತು. ನಾನು ಹಾಂ, ಉಲ್ಲಾಸಿಂದ ಬರಬಾರ್ದಾಯ್ತು, ಅಂಗಾಸಿಂದನೇ ಬರಬೇಕಾಯ್ತು. ಈ ಕಡೆ ಬದಿನ ಮೇಲೆ ಬರಬೇಕಿತ್ತು. ಬಾರ, ಅಲ್ಲೆಲ್ಲ ಹಂಗೆ ಹೋಗ್ಬೇಡ, ಹುಳ ಹೋಗ್ತಾ ಇರ್ತವೆ, ಹಾವಿರ್ತಾವ. ಬಾ, ಇರ್ಲಿ ಬಾ. ಬೇಡಮ್ಮ, ಹುಳ ಹೋಗ್ತಾ ಇರ್ತಾವ. ಬನ್ರಿ. ಹೇಳಿಲ್ವ ಅದು ಇದೇನೋ ಅಂತ? ಅಡಿಕೆಲೆ ಏನೋ ಬೆಳೆದಿದ್ದಾರಂತೆ. ಇಲ್ಲಿ ನಾವೇನು ಜಾಸ್ತಿ ಬರಲ್ಲ, ಅವ್ರೊಂದು ಫ್ಯಾಮಿಲಿ ಇರ್ತಾರೆ ಅವರು. ಹಾಂ, ತೋರಿಸ್ತೀನಿ. ನಾನಂತೂ ಯಾವತ್ತೂ ನೋಡಿರಲಿಲ್ಲ ಹೊಗೆ ಸೊಪ್ಪು ಹೆಂಗಿರುತ್ತೆ ಅಂತ. ಇದೆಲ್ಲ ಹೊಗೆ ಸೊಪ್ಪಂತೆ. ಇವೇ ತೆಂಗಿನ ಮರ, ಅವು ನಮ್ಮದೇ ಇರಬೇಕು. ನೋಡಿ, ನಮ್ಗೆ ಏನೇನು ಬೆಳೆದವ್ರೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ, ಐಡಿಯಾನೇ ಇಲ್ಲ ನನಗೆ. ಎಷ್ಟು ಚೆನ್ನಾಗಿದೆ ನೋಡಿ ವಾತಾವರಣ ಪೂರ್ತಿ. ಸ್ವಲ್ಪ ದೂರನೇ ಇರುವಂಥದ್ದು. ಬಾಳೆ ಗಿಡ ಅಲ್ಲಮ್ಮ, ಅದೇ ಗಿಡನೇ. ಹೊಗೆ ಸುತ್ತ ಇದು ಒಣಗಿಸ್ಬಿಟ್ಟು ಇದನ್ನು ಮಾಡ್ತಾರೆ, ಮಾಡ್ಬೋದು. ಬರ್ತೈತೆ ಹೆಂಗೋ ಗೊತ್ತಿಲ್ಲ.
ಏನದು ಏನಕ್ಕೆ ನಮ್ಮ ಪಾಪ ಕೇಳ್ತಾನೆ ಅದೇ ಅನ್ಸುತ್ತೆ. ಯಾಕೆನೋ ಏನು ಕಿತ್ಕೊಂತೀಯ? ಮಾಮೂಲಿ ಹೊಗೆ ಸೊಪ್ಪಲ್ಲ ಇದು ಬೀಡಿಗೆ ಹಾಕ್ತಾರಲ್ಲ ಆ ಹೊಗೆ ಸೊಪ್ಪು ಇದು. ಹೌದಾ? ಮಾಮೂಲಿ ಬಾಯಿಗೆ ಹಾಕ್ತಾರಲ್ಲ ಅದಲ್ಲ, ಬೀಡಿಗೆ ಮಿಕ್ಸ್ ಮಾಡ್ತಾರಲ್ಲ ಅದು. ಏನೇನೋ ಸೊಪ್ಪುಗಳು ನಮಗಂತೂ ಗೊತ್ತಿಲ್ಲಪ್ಪ. ಇನ್ನ ತೋರಿಸ್ಬೇಕಾ? ನೋಡಿ ತಿಕ್ಲುತ್ತಿ ಮೆಣಸಿನ್ಕಾಯಿ ಓದ್ತಾಳಲ್ವಾಗ್ಲೂ ಎಳ್ನೀರು ಕಿತ್ಕೊಂಡು. ಚೆನ್ನಾಗಿದೆಯಮ್ಮ ಎಲ್ಲ. ಒಂದ್ಸರಿ ಹಂಗೆ ತಿರುಗಿ ನೋಡು ಅಮ್ಮ. ಇಲ್ಲಿ ನೋಡಿ ಸೋಡ ಹಾಕಿಲ್ಲ. ಬಂದು ಅಲ್ಲೆಲ್ಲ ಐತೆ ನೋಡಿ. ಏಯ್ ಮರ ಎಲ್ಲ ಹತ್ತಲ್ಲ. ಅಯ್ಯಪ್ಪ ನೋಡಿ ಲವಂತ ಇಲ್ಲಿ ಎರಡು ಇಲ್ಲಿ ಕಿತ್ಕೊಂಡ್ರೆ ವಯಸ್ಸಾಕು. ಏನ್ ಮಾಡೋಣಮ್ಮ, ಒಂದ್ ಲಾರಿ ತಂದ್ಬಿಡು. ಒಂದ್ ಕೆಲಸ ಮಾಡು, ಲಾರಿ ತಂದ್ಬಿಟ್ಟು ತುಂಬ್ಕೊಂಡು ಹೊಂಟೋಗು. ಲಾರಿ ತಂದ್ಬಿಡು. ಅಲ್ಲಡೆ ಹೆಂಗಿಕ್ಕಿದೆಯಾ? ನೀನ್ ಹಿಂಗ್ ಲೇಟ್ ಮಾಡಿದ್ರೆ ನಾವೇನು ನೋಡಕ್ಕಾಗಲ್ಲ. ಬನ್ನಿ. ಟೋಟಲ್ 5 ಅಷ್ಟು. ಇಲ್ಲಿ ವೈರ್ ಐತೆ ತಲೆ. ಏಯ್ ವೈರ್ ಐತೆ, ಹುಷಾರಾಗಿ ಬರ್ರಿ. ಇಲ್ಲಿ ಯಾರೋ ದಾಳಿಂಬೆ ಹಾಕವ್ರೆ, ಚೆನ್ನಾಗಿ ಕಾಣ್ತೈತೆ. ಮುಂದೆ ಇಲ್ಲಿ ಎಷ್ಟೊಂದೈತೆ. ಇದೇನಿದು ಜೋಳ? ಜೋಳನ ಇದು ಮನು? ಸಾಮೆನಾ? ಏಯ್ ಚಾನ್ಸ್ ಇಲ್ಲ. ಸಾಮೆನಾ? ಹಾಂ ಬರ್ರಿ. ಎಳ್ನೀರು ನೋಡ್ರಿ, ಕುಡೀರಿ. ಸೂಪರ್ ಆಗಿದೆ. ಚೆನ್ನಾಯ್ತು. ಇಸ್ಕೊಳ್ರೇನಾ? ಏನಾದ್ರು ಹಾಕಿರಿ ಚೆನ್ನಾಗುತ್ತೆ. ಬೋರಲ್ಲಿ ನೀರಿಲ್ವಾ? ನೀರು ಅದೊಂದೇ ಬೋರೆ ಹೊಡ್ತಿರೋದು. ನಮ್ಮ ಬೋರಿಂದ ಬಿಟ್ಟಿದ್ದೀವಿ. ಅಲ್ಲಿ ತೋಟದಿಂದ ಐತೆ, ಅಡಿಕೆ ಗಿಡಕ್ಕೆ ತೋಟಕ್ಕೆ ನೀರು ಹೊಡಿತಾ ಇದೀವಿ. ಬೇಸಿಗೆ ಅಲ್ಲ. ಯಾರ ತಲೆ ಮೇಲೆ ಹಾಕಿ ಕಾಣೋ. ಏ ಪಾಪ ಬರ್ರಿ ಹೋಗೋಣ. ನಾನು ನೋಡ್ರಿ ಎಲ್ಲರೂ ನುಗ್ಗೆ ಸೊಪ್ಪು ಬಿಡಲ್ಲ. ನನ್ನ ವ್ಯಾನಿಟಿ ಬ್ಯಾಗ್ ಮಾತ್ರ ಅಲ್ಲ ಅನಾಥವಾಗಿದ್ದೆ ಪಾಪ. ನುಗ್ಗೆ ಸೊಪ್ಪು ನನ್ನ ಫೇವ್ರೇಟು. ಇಂಥ ಕಡೆ ಬಂದು ಆರಾಮಾಗಿ ಲೈಫ್ನ ಇದು ಮಾಡ್ಕೊಂಡಿರ್ಬೋದು. ಏನು ಆಗಲ್ವಲ್ಲ ನಮಗೆ ಕೈಯಲ್ಲಿ, ಅವಾಗ ಬಂದು ಇಲ್ಲಿ ಬಿಡ್ಬೇಕು ಇಂಥ ಕಡೆ. ಹಾಂ ನೆಮ್ಮದಿ ಜೀವನ. ನನ್ನ ಮಗಳಿಗಂತೂ ಇದೆ ನೆಮ್ಮದಿ ಜೀವನ. ಅರೆ ಪಿಜ್ಜಾ ಬರ್ಗರ್ ಮಾತ್ರ ಆರ್ಡ್ರ್ ಮಾಡಬೇಕು. ಯಾವಾಗ ತಿಂದು 2 ವರ್ಷ ಆಯ್ತು. ಹಾಂ ಮೊನ್ನೆ ಮಲ್ಲೇಶ್ವರಮಲ್ಲಿ ತಿಂದೆ ಅಲ್ಲೇ. ಕರೆಕ್ಟ್ 2 ದಿನ. ಅಯ್ಯೋ ನಿನ್ನ ಪಿಜ್ಜಾ ಅಂತೆ 2 ವರ್ಷ ಆಯ್ತು ಅಂತ ತಿಂದು ಇನ್ನ 2 ವಾರನೂ ಆಗಿಲ್ಲ. ಮರ್ತೋಗ್ಬಿಟ್ಟಿದ್ದೀನಿ. ಸರಿ ಇಷ್ಟೆಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೊರಟಿದ್ದೀವಿ. ಸೊ ಇಲ್ಲಿಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಗಂತೂ ಜಾಗ ತುಂಬಾ ಇಷ್ಟ. ಯಾಕೆ ಅಂತಂದರೆ ಜನ ಸ್ವಲ್ಪ ಕಡಿಮೆನೇ ಓಡಾಡ್ತಾ ಇರ್ತಾರೆ. ಸಿಟಿ ಅಷ್ಟು ನಮಗೆ ಇದಿರಲ್ಲ, ಕ್ರೌಡ್ ಇರಲ್ಲ, ನೆಮ್ಮದಿ ಜೀವನ ಇದು. ನಾನಂತೂ ಒಂದು ಏಜ್ ಆದಮೇಲೆ ಹಣ್ಣು ಮುದುಕಿ ಆಗ್ತೀವಲ್ಲ, ಹಣ್ಣು ಮುದುಕಿ ಆಗಿ ಕೋಲು ಹುರ್ಕೊಂಡು ಎಲ್ಲ ಇದು ಮಾಡ್ತೀವಲ್ಲ, ಅವಾಗ ಬಂದು ಒಲೆಯಲ್ಲಿ ಅಡುಗೆ ಮಾಡಿಕೊಂಡು ತಿಂದು ಈ ಥರ ಜೀವನನ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂತೀರ? ಖಂಡಿತವಾಗ್ಲೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ನೋಡ್ತಾ ಇದ್ದರೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.